ಹೈ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾರ್ಮಲ್ ಡೇ. ಬೇಗನೇ ಇದ್ದಿಲ್ಲ, ಲೇಟಾಗೂ ಇದ್ದಿಲ್ಲ, ಮೀಡಿಯಮ್ ಆಗಿದ್ದೆ. ಸೊ ಬ್ರೇಕ್ಫಾಸ್ಟ್ ದೋಸೆ ಆ್ಯಂಡ್ ನಾನು ಇವಾಗ ಅಡುಗೆ ಮಾಡ್ತಾಯಿದ್ದೆ. ಸೊ ಇವತ್ತು ಏನಿಲ್ಲ ಅಂದರೆ ಬಟಾಣಿ ಕಾಳು ಸಾರು ಮಾಡಿದ್ದೀನಿ, ಪ್ಲಸ್ ಒಂದೇ ಒಂದು ಬೀಟ್ರೂಟ್ ಇತ್ತು ಅಂತ ಬೀಟ್ರೂಟ್ ಪ್ಲಸ್ ಮಡಿಕೆ ಕಾಳು ಹಾಕಿ ಪಲ್ಯ ಮಾಡಿದ್ದೀನಿ. ಸೊ ಎಷ್ಟು ಬಿಕಾಸ್ ಈ ವೀಕ್ ಏನೂ ತೊಗೊಂಬಂದಿಲ್ಲ, ಬಿಕಾಸ್ ಆಫ್ ಏನು ಇತ್ತಿತ್ತು ಲಾಸ್ಟ್ ವೀಕೆ ಪೆಂಡಿಂಗ್, ಅದರಲ್ಲೇ ಎಲ್ಲ ಪಲ್ಯ ಮಾಡ್ಕೊಂಡ್ಬಿಡೋಣ ಅಂದ್ಕೊಂಡಿದ್ದೀನಿ. ಸೊ ಏನಾಗ್ತಿದೆ ಅಂದರೆ ನಾನು ನೆಕ್ಸ್ಟ್ ವೀಕ್ ಊರಿಗೆ ಹೋಗ್ತಾ ಇದ್ದೀನಿ. ಮೈ ಹಸ್ಬೆಂಡ್ ನಾಟ್ ಕುಕ್, ಸೊ ಅವ್ರು ಮಾಡ್ಕೊಳ್ಳಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಸೊ ಅದಕ್ಕೋಸ್ಕರ ನಾನೇ ಕುಕ್ ಮಾಡ್ಕೊಳ್ಳೋಣ, ಬಿಕಾಸ್ ನಾನು ಮಾಡಿದ್ರೆ ಅವ್ರು ಊಟ ಮಾಡೋದು ಆ್ಯಂಡ್ ಅದರ್ವೈಸ್ನು. ಸೊ ಅದಕ್ಕೆ ಈ ಏನೇನು ಲಾಸ್ಟ್ ವೀಕ್ ಇತ್ತು, ಸೊ ಅದ್ರಲ್ಲಿ ಏನೇನು ಉಳಿದೋ ಇವತ್ತು ಈ ಫುಲ್ ಖಾಲಿ ಮಾಡಿಲ್ಲ ಅಂದರೆ 1 ವೀಕ್ ಹಂಗೆ ಇಟ್ಬಿಡುತ್ತೆ. ಆ್ಯಂಡ್ ಸುಮ್ಮನೆ ಅದು ಫ್ರಿಜ್ಜಲ್ಲಿ ಇಟ್ಟು ಹಾಳು ಮಾಡೋದಕ್ಕಿಂತ ಬೆಟರ್ ನಾನು ಹೇಳ್ಬಿಟ್ಟಿದೆ. ಈ ವೀಕ್ ಏನು ಲಾಸ್ಟ್ ವೀಕ್ ಏನಿತ್ತು ಅದರಲ್ಲೇ ಇವತ್ತು ಮಾಡೋದು ಅಂತ. ಸೊ ಇನ್ನು 2 ಡೇಸ್ ನಾನು ಸ್ಯಾಟರ್ಡೇ ಮನೆಗೆ ಹೋಗ್ತಾಯಿದ್ದೆ. ಮನೆಗೆ ಹೋಗ್ತಾಯಿದ್ದೀನಿ ಅಂತ ಖುಷಿ ಅಂತಲ್ಲ, ಬಿಕಾಸ್ ಯೂಶ್ವಲಿ ಹೋಗ್ತೀನಿ, ಹೋಗಿ ಬಂದಿದ್ದೀನಿ ಆ ಥರ. ಬಟ್ ಏನೋ ಒಂಥರ ಖುಷಿ, ಹೋಗ್ತಾ ಇದ್ದೀನಿ ಅಂತ. ಅಫ್ಕೋರ್ಸ್ ಇದ್ದೇ ಇರುತ್ತಲ್ಲ, ಅವ್ರ ಮನೆಗೆ ಹೋಗೋದಂದ್ರೆ ಎಲ್ಲರೂ ಖುಷಿನೇ ಇದ್ದೇ ಇರುತ್ತೆ. ನಿನ್ನೆ ಬಟ್ಟೆ ಅಂತೂ ಇನ್ನೂ ಹಾಕಿರಲಿಲ್ಲ, ಅಂದರೆ ಬ್ಲ್ಯಾಂಕೆಟ್ಸ್ ಎಲ್ಲ ವಾಶ್ ಮಾಡಿ ಹಾಕಿತ್ತು. ಬಟ್ ಅದಾದ ನಾನು ಬೇರೆ ಇನ್ಯಾವುದು ಬಟ್ಟೆ ವಾಶ್ ಮಾಡಿರಲಿಲ್ಲ. ಸೊ ಇವಾಗ ಮತ್ತೆ ಅದನ್ನು ಬಟ್ಟೆ ಇವತ್ತು ಮತ್ತೆ ಹಾಕಬೇಕು. ಸೊ ಕೆಲಸ ಇದ್ದೇ ಇರುತ್ತೆ. ಸೊ ಅರ್ಧ ಎಲ್ಲ ಮುಗಿಸ್ಬೇಕು ಇವಾಗ. ಹೆಂಗೋ ಬಿಫೋರ್ ನಾನು ಸ್ಯಾಟರ್ಡೆ ಅಂದರೆ ನಾಳೆ ಆಲ್ಮೋಸ್ಟ್ ಎಲ್ಲ ಮನೆ ಫುಲ್ ಎಲ್ಲ ಮನ್ಸಾಗೆಲ್ಲ ಕ್ಲೀನ್ ಮಾಡಿ ಹೋಗಬೇಕಿಲ್ಲ ಅಂದರೆ ನನಗೆ ಆಫ್ಟರ್ 1 ವೀಕ್ ಅಂದರೆ 1 ವೀಕ್ ಆದ ತಕ್ಷಣ ಮತ್ತೆ ನನ್ನ ಆಫೀಸ್ ಶುರು ಆಗಿಬಿಡುತ್ತೆ. ಸೊ ಆ ಆಫೀಸ್ ಶುರು ಆದ ಮತ್ತೆ ಕೆಲಸ ಮಾಡೋಕ್ಕಾಗಲ್ಲ, ಬಿಕಾಸ್ ಮತ್ತೆ ಲಾಗಿನ್ ಆಗುತ್ತೆ, 12:30 ನೈಟ್ ಬರಬೇಕು. ಸೊ ಟೈಮ್ ಸಿಗಲ್ಲ. ಆ್ಯಂಡ್ ಡೆಫಿನೆಟ್ಲಿ ಇವಾಗ 3 ಡೇಸ್ ನನ್ನ ಹಸ್ಬೆಂಡ್ ಇದ್ದಾಗ ಫುಲ್ ಮಿಸ್ ಮಾಡಿರ್ತಾರೆ, ನಾನು ಎಷ್ಟು ಕ್ಲೀನ್ ಮಾಡ್ಕೊಂಡು ಹೋದ್ರು. ಬಟ್ ಇವಾಗ ನಾಳೆ ನಾನು ಬರೋ ಅಷ್ಟೊತ್ತಿಗೆ ಅಟ್ಲೀಸ್ಟ್ ಏನಾದರೂ ಕ್ಲೀನ್ ಮಾಡ್ಕೊಂಡಿರಬೇಕು ಫುಲ್. ಅದೆಲ್ಲ ಮತ್ತೆ ಸಿಕ್ಕಾಪಟ್ಟೆ ಇವಾಗ ಮೆಸ್ ಇತ್ತಿದ್ದು, ಮತ್ತೆ ಅವರು ಇನ್ನೂ ಎಷ್ಟು ಮಿಸ್ ಮಾಡಿ ಬೇಡ. ಸೊ ಅದಕ್ಕೆ ನಾಳೆ ಎಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೊಂಡು ಹೋಗಬೇಕು. ನಿನ್ನೆ ನಾನು ಹೇಳಿದೆ ಡಿಮಾರ್ಟಿಂದ ಸಾಮಾನೆಲ್ಲ ತೊಗೊಂಡು ಬಂದಿದ್ದೆ ಅಂತ. ಸೊ ನಾನು ಎಂಟ್ರೆನ್ಸ್ ಡೋರ್ ಹತ್ರನೇ ಇಟ್ಟಿದ್ದೆ ಆ್ಯಂಡ್ ಐ ವಾಸ್ ಆಕ್ಯುಪೈಡ್ ವಿತ್ ವರ್ಕ್. ಸೊ ನಾನು ಹೇಳಿದೆ ಹಸ್ಬೆಂಡ್ಗೆ, ಪ್ಲೀಸ್ ಅದನ್ನ ಎತ್ತೇರಿ ಕಿಚನ್ ಒಳಗಡೆ ಅಂತ, ಆಯಿತಾ. ಸೊ ನಾನು 10:30 ಲಾಗೌಟ್ ನೋಡ್ತಾ ಇದ್ದೀನಿ, ಅದೆಲ್ಲ ಓಕೆ ಮೇ ಬಿ ಇವ್ರು ಎತ್ತಿಟ್ಟಿದ್ದಾರೆ ಅಂದ್ಕೊಂಡಿದ್ದೆ. ಆ್ಯಂಡ್ ಟುಡೇ ಇವತ್ತು ಗ್ಯಾಸ್ ಸಿಲಿಂಡರ್ ಬರೋದಿತ್ತು. ಸೊ ಗ್ಯಾಸ್ ಸಿಲಿಂಡರ್ ಬಂತು, ಅವನಿಗೆ ಬುಕ್ ಕೊಟ್ಟು ಈ ಸಿಗ್ನೇಚರ್ ಮಾಡಿಸ್ಕೊತಾ ಇದ್ದೆ. ಸೊ ನಾನು ಇಲ್ಲಿ ಗ್ಯಾಸ್ ಬುಕ್ನ ಇದರಲ್ಲಿ ಹುಡುಕ್ತಾ ಇದ್ದೆ. ಆ್ಯಕ್ಚುಲಿ ನನಗೆ ಆಶ್ಚರ್ಯವಾಯ್ತು ಅಂದರೆ, ಇಲ್ಲೆಲ್ಲ ನನ್ನ ಹಸ್ಬೆಂಡು ಎಲ್ಲ ರಾಷನ್ ಸಾಮಾನ ಇಲ್ಲಿಟ್ಟಿದ್ದಾರೆ. ಅಂದರೆ ಇದು TV ಕೆಳಗಡೆ ಇದ್ರ ಕೆಳಗಡೆ ಇಟ್ಟಿದ್ದಾರೆ. ನನಗೆಪ್ಪ ನಗು ಅಂದರೆ, ನಾನು ಇಲ್ಲಿ ಗ್ಯಾಸ್ ಸಿಲಿಂಡರ್ ಬುಕ್ ಹುಡುಕಕ್ಕೆ ಹೋದ್ರೆ ಇಲ್ಲಿ ನೋಡಿದರೆ ಮನೆ ರಾಷನ್ ಇಲ್ಲಿಟ್ಟಿದ್ದಾರೆ, ಅದು TV ಕೆಳಗಡೆ. ಏನು ಹೇಳೋದು, ಒಂದು ಕೆಲಸ ಹೇಳಿದರೆ ಇನ್ನೊಂದು ಕೆಲಸ ಮಾಡ್ತಾರೆ ನನ್ನ ಹಸ್ಬೆಂಡು. ನಾನು ಹೇಳಿದೆ ಕಿಚನ್ ರ್ಯಾಕಲ್ಲಿ ಇಟ್ಬಿಡಿ. ನಾನು ಶಾಕ್ ಆದೆ, ಇವ್ರೇನು ಇಷ್ಟು ಬೇಗ ಇಟ್ಬಿಟ್ರಾ ಅಂತ. ನೋಡಿದರೆ ಅವರು ಇಲ್ಲೇ ಇಟ್ಬಿಟ್ಟಿದ್ದಾರೆ ರ್ಯಾಕಲ್ಲಿ. ಇವಾಗಿದೆ ಬಂದ ತಕ್ಷಣ ಅವರಿಗೆ ಎಲ್ಲ ಮುಗಿಸ್ಕೊಂಬಂದೆ. ಇವಾಗ ಕಾಫಿ ಬ್ರೇಕ್ ತೊಗೋತಾ ಇದ್ದೀನಿ. ಸೊ ಹ್ಯಾಸ್ ಯೂಶುವಲ್ ಬ್ಲ್ಯಾಕ್ ಕಾಫಿ. ನಾನು ಯೂಶ್ವಲಿ 6 ಗಂಟೆಗೆಲ್ಲ ಕುಡಿಯಲ್ಲ, ಬಟ್ ಇವಾಗ ಕುಡಿತಾ ಇದ್ದೀನಿ 6 ಗಂಟೆ. ಗೊತ್ತಿಲ್ಲ, ನಿದ್ದೆ ಬರಲ್ಲ, ಲೇಟಾಗಿ ಬರುತ್ತೆ. ಬಿಕಾಸ್ ಲೇಟಾಗಿ ಕಾಫಿ ಕುಡಿದ್ರೆ ಲೇಟಾಗಿ ನಿದ್ದೆ ಬರುತ್ತೆ ಅಂತ ನಾನು ಕೇಳ್ತಿದ್ದೀನಿ. ಸೊ ಏನು ಮಾಡೋದು.